ಧನುಸ್ಸು ರಾಶಿ ಜನರಿಗೆ ನಿಮ್ಮ ಬಗ್ಗೆ ಇರತಕ್ಕಂತಹ ಅಭಿಮಾನ, ಪ್ರೀತಿ, ಬೆಂಬಲ ಇದೆಲ್ಲವನ್ನು ನೋಡಿ ನಿಮಗೇ ಆಶ್ಚರ್ಯವಾಗುತ್ತೆ. ನಾನು ಯಾಕೆ ಹೀಗಿದ್ದೀನಿ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರುತ್ತೆ. ಆದರೆ ಅದು ಕೇವಲ ನಿಮ್ಮ ಗಮನಕ್ಕೆ ಬಂದರೆ ಸಾಕಾಗೋದಿಲ್ಲ. ಅದರಿಂದ ಆಗ್ತಕ್ಕಂತಹ ವಿಚಾರಗಳನ್ನು ಅರಿತು ನೀವು ಹೇಗೆ ಅದನ್ನೆಲ್ಲ ಮಾರ್ಪಾಟು ಮಾಡಿಕೊಳ್ಬೇಕೋ ಅದರ ಬಗ್ಗೆ ಚಿಂತನೆಯನ್ನು ನಡೆಸಿ ಜನ ನಿಮ್ಮನ್ನು ಒಪ್ಪಿಕೊಂಡಾಗ ಅವರಿಗೆ ಅನುಕೂಲಕರವಾಗಿ, ಅವರಿಗೆ ಪ್ರಿಯವಾಗಿ, ಅವರಲ್ಲಿ ವಿಶ್ವಾಸದಿಂದ ಇರಬೇಕಾದಂತಹ ಕರ್ತವ್ಯ ನಿಮಗೆ ಬಹಳ ಮುಖ್ಯವಾದಂಥದ್ದು. ಉದ್ಯೋಗದಲ್ಲಿ ತಂತ್ರಗಾರಿಕೆಯನ್ನು ಬಳಸೋದ್ರಿಂದ ಒಂದಷ್ಟು ಹಿನ್ನಡೆಯಾಗತ್ತೆ. ಅದು ತಂತ್ರಗಾರಿಕೆ ಅಂತಂದರೆ ಕುತಂತ್ರವಾಗಿರುತ್ತೆ. ಬೇರೆಯವರನ್ನು ಯಾವ ರೀತಿ ಹಳೀಬೇಕು, ಬೇರೆಯವರ ಸ್ಥಾನಕ್ಕೆ ನಾನು ಹೇಗೆ ಹೋಗಿ ಕೂತ್ಕೊಳ್ಬೇಕು, ಇವೆಲ್ಲ ಆಲೋಚನೆಗಳು ಬಂದಾಗ ಅದರಿಂದ ಹಿನ್ನಡೆಯಾಗತ್ತೆ. ಬೇರೆಯವರೂ ಕೂಡ ಅಷ್ಟೇ ಬುದ್ಧಿವಂತರಾಗಿರುತ್ತಾರೆ ಅನ್ನೋದು ಗೊತ್ತಿರಲಿ. ನಿಮ್ಮ ಅಶಿಸ್ತಿನಿಂದ ನೀವು ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಕಷ್ಟ ಆಗುತ್ತೆ. ಅಭಿವೃದ್ಧಿ ಅಂತಂದರೆ ಕೇವಲ ಆರ್ಥಿಕವಾಗಿಯೋ ಇನ್ನೇನೋ ಸಂಪಾದನೆಯೋ ಅದನ್ನು ಮಾತ್ರ ತಿಳ್ಕೊಳ್ಬೇಡಿ. ಆತ್ಮೋದ್ಧಾರವೂ ಕೂಡ ಅಲ್ಲಿ ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದರಿಂದ ನಿಮಗೆ ಇರತಕ್ಕಂತಹ ಒಂದು ಅಶಿಸ್ತು, ಯಾವ ಕೆಲಸದಲ್ಲೂ ಕೂಡ ಶಿಸ್ತಿಲ್ಲ, ಯಾವ ಕೆಲಸವನ್ನು ಪೂರ್ಣ ಮಾಡೋದಿಲ್ಲ, ಎಲ್ಲ ಅರ್ಧಂಬರ್ಧ. ಹಾಗಾಗಿ ಆ ಅಶಿಸ್ತು ಜೀವನೋದ್ಧಾರಕ್ಕೆ ಅಥವಾ ಆರ್ಥಿಕವಾಗಿಯೂ ಕೂಡ ಮುಂದೆ ಬರಲಿಕ್ಕೆ ಕಷ್ಟವನ್ನು ತಂದು ಒಡ್ಡುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಿರಲಿ. ಅದು ಸಮಸ್ಯೆ, ಸವಾಲು ಎಲ್ಲವುದಾಗಿ ನಿಮಗೆ ಕಿರಿಕಿರಿ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಪಾಕೆಟ್ ಮನಿಯೂ ಕೂಡ ನಿಂತು ಹೋಗ್ಬೋದು. ಇದಕ್ಕೆ ನಿಮ್ಮ ಅಶಿಸ್ತು ಕಾರಣವಾಗುತ್ತೆ. ಅಥವಾ ಹೇಳಿದಂತಹ ಮಾತನ್ನು ಉಳಿಸಿಕೊಳ್ಳದೇ ಇರತಕ್ಕಂತಹ ಪರಿಸ್ಥಿತಿ ಇರುತ್ತೆ. ಅಥವಾ ನಿಮ್ಮ ನಡೆನುಡಿಯಲ್ಲಿ ವ್ಯತ್ಯಾಸಗಳಾಗತ್ತೆ. ವಯಸ್ಸಿಗನುಗುಣವಾದಂತಹ ಬದಲಾವಣೆಗಳನ್ನು ನೋಡ್ತೀರೇ ಹೊರತು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ನೀವು ವಿಫಲರಾಗ್ತೀರಿ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ನಿಮ್ಮ ನೌಕರಿಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡದೇ ಇದ್ದರೆ ತೊಂದರೆಯನ್ನು ಮಾಡಿಕೊಳ್ತೀರಿ. ಅಲ್ಲೂ ಕೂಡ ಬಹಳ ಶಿಸ್ತಿನಿಂದ ವರ್ತಿಸಬೇಕಾದಂಥದ್ದು. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಸರಿಯಾಗಿ ಚಿಂತನೆಯನ್ನು ನಡೆಸಬೇಕು. ನಿಮ್ಮ ನಿರ್ಧಾರಗಳು ಬಹಳ ನಿರ್ದಿಷ್ಟವಾಗಿರಬೇಕು. ಯಾಕೆ ಅಂತಂದರೆ ಈ ಕ್ಷಣದಲ್ಲಿ ಏನು ತೀರ್ಮಾನವನ್ನು ನೀವು ಮಾಡ್ತೀರೋ ಅದರ ಮೇಲೆ ಭವಿಷ್ಯ ನಿಂತಿರುತ್ತೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಅದಕ್ಕೆ ಪೂರಕವಾಗಿ ನೀವು ಸಿದ್ಧತೆಗಳನ್ನು ಮಾಡಿಕೊಂಡು ಆ ವಿಷಯದಲ್ಲಿ ಹೆಚ್ಚು ಪರಿಶ್ರಮವನ್ನು ಹಾಕಬೇಕಾದಂಥದ್ದು ಮುಖ್ಯವಾಗುತ್ತೆ. ಗೃಹ ನಿರ್ವಹಣೆಯನ್ನು ಮಾಡ್ತಕ್ಕಂಥವ್ರು ಬಹಳ ಶಿಸ್ತಿನಿಂದ ಜೀವನವನ್ನು ಮಾಡಬೇಕಾಗತ್ತೆ. ಆದಾಯವನ್ನು ಅರಿತು ಖರ್ಚಿಗೆ ಮುಂದಾಗಬೇಕಾಗತ್ತೆ. ಅಗತ್ಯವನ್ನು ಅರಿತು ಪದಾರ್ಥಗಳನ್ನು ಖರೀದಿಸಬೇಕಾಗತ್ತೆ. ತುಂಬ ಅನಿವಾರ್ಯತೆಯನ್ನು ತಿಳಿದು ಸಾಲ ಮಾಡಬೇಕಾಗತ್ತೆ. ಇವೆಲ್ಲ ಗಮನದಲ್ಲಿ ಇಲ್ಲ ಅಂತಾದರೆ ಹೆಚ್ಚು ದಿವಸ ಉತ್ತಮವಾಗಿ ಜೀವನ ಮಾಡುವಂಥದ್ದು ಕಷ್ಟ ಆಗುತ್ತೆ. ಇದು ಗಮನದಲ್ಲಿ ಇರಲಿ. ನಿಮ್ಮ ಕೆಲಸದ ಒತ್ತಡದಿಂದ ಕುಟುಂಬ ಸದಸ್ಯರನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅಂದರೆ ನಿಮಗೆ ಕೆಲಸವೇ ಮುಖ್ಯ, ಸಂಪಾದನೆಯೇ ಮುಖ್ಯ ಅಂತ ಹೋಗುವಂಥವ್ರಿಗೆ ಕುಟುಂಬವೂ ಇದೆ, ಮನೆಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಅಥವಾ ನಮ್ಮ ಆಶ್ರಯವನ್ನು ಬಯಸ್ತಾ ಇರ್ತಾರೆ ಅಂತಕ್ಕಂಥದ್ದು ಗಮನದಲ್ಲಿ ಇರಬೇಕಾಗುತ್ತೆ. ನಿರೀಕ್ಷೆಗೆ ಮೀರಿದಂತಹ ಆದಾಯ ಬರಬಹುದು, ಆದರೆ ಮಾನಸಿಕವಾದಂತಹ ಸಮಾಧಾನ, ಕುಟುಂಬದಲ್ಲಿ ಒಂದು ಸಾಮರಸ್ಯ ಇವೆಲ್ಲವನ್ನು ತಂದುಕೊಳ್ಳಬೇಕಾದ್ರೆ ಯಾವ ಆದಾಯವೂ ಕೂಡ ಕೆಲಸ ಮಾಡೋದಿಲ್ಲ. ಆದಾಯದಿಂದ ಮನೆಯಲ್ಲಿ ಸಂತೋಷ ಆಗ್ಬೋದು, ಆದರೆ ನೆಮ್ಮದಿ ಸಿಕ್ಕಬೇಕಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಭವಾನಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಯಾರಿಗೇ ಆದರೂ ಕೂಡ ಮಾತಿನ ಭರವಸೆಯನ್ನು ಮಾತ್ರ ನೀಡಿದರೆ ಅವಮಾನವಾಗುತ್ತೆ. ಹಿಂದೆಯೂ ಕೂಡ ಹೀಗೆ ಮಾಡಿದ್ರಿ ಅನ್ನುವಂತಹ ಮಾತು ಬರುತ್ತೆ. ಆದ್ದರಿಂದ ಯಾರು ನಿಮ್ಮನ್ನು ಅಪೇಕ್ಷೆ ಪಟ್ಟು ನಿಮ್ಮ ಹಿಂದೆ ಬರ್ತಾರೋ, ನಿಮ್ಮನ್ನು ಆಶ್ರಯಿಸ್ತಾರೋ ಅವರಿಗೆ ಉತ್ತಮವಾದಂತಹ ಮಾರ್ಗದರ್ಶನ ಮಾಡಿ, ನಿಮ್ಮ ಕೈಲಾದಂತಹ ಕೆಲಸಗಳನ್ನು ಮಾಡಿಕೊಡಿ, ಅವರಿಗೆ ಯೋಗ್ಯವಾದಂತಹ ಸಹಾಯವನ್ನು ಮಾಡಿ. ಅವರೇನಾದರೂ ದುಷ್ಟರೇ ಆಗಿದ್ದರೂ ಕೂಡ ಸನ್ಮಾರ್ಗದಲ್ಲಿ ನಡೀತಕ್ಕಂತಹ 4 ಹಿತವಚನಗಳನ್ನು ಹೇಳಿ ಅವರನ್ನು ಉತ್ತಮ ವ್ಯಕ್ತಿಯಾಗುವಂತೆ ಸಮಾಜದಲ್ಲಿ ಮಾಡಿ ನಿಲ್ಲಿಸಿ. ಇದು ನಿಮ್ಮ ಕರ್ತವ್ಯ. ನಿಮಗೆ ವಿಶೇಷವಾದಂತಹ ಗೌರವ ಸದಾಕಾಲ ಉಳಿಯುವಂಥದ್ದಾಗತ್ತೆ. ನೀವು ಮಾಡಿದಂತಹ ಕೆಲಸವನ್ನು ಸಮರ್ಪಕವಾಗಿ ನಿಭಾಯಿಸ್ತೀರಿ ಅಂತಕ್ಕಂತಹ ನಂಬಿಕೆ ಜನದಲ್ಲಿರುತ್ತೆ. ಅದನ್ನು ಹುಸಿಯಾಗಿಸಬಾರ್ದು, ಸುಳ್ಳು ಮಾಡಬಾರ್ದು. ಅದೇ ರೀತಿಯಲ್ಲಿ ನಡ್ಕೊಳ್ಬೇಕಾದಂಥದ್ದು. ನಿಮಗಿರ್ತಕ್ಕಂತಹ ಜನಬಲ, ಶಕ್ತಿ, ಸಾಮರ್ಥ್ಯ ಇದು ಎಲ್ಲವೂ ಕೂಡ ಜನ ಮತ್ತೆ ಮತ್ತೆ ನಿಮಗೆ ಮನದಟ್ಟು ಮಾಡ್ತಾರೆ, ಜನ ಜ್ಞಾಪಿಸ್ತಾರೆ. ಹಾಗಾಗಿ
ನೀವು ಉತ್ತಮವಾದಂತಹ ರೀತಿಯಲ್ಲಿ ಜನಕ್ಕೆ ಸ್ಪಂದಿಸಬೇಕಾದಂಥದ್ದಿರುತ್ತೆ. ಸರಿಯಾದಂತಹ ಮಾನಸಿಕ ಸಿದ್ಧತೆ ಇಲ್ಲದೆ ಯಾವುದೇ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಮನಸ್ಸಿನಲ್ಲಿ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಹೋಗುವಂತಹ ಕೆಲಸ ನಾನು ಮಾಡಿಕೊಂಡು ಬರ್ತೀನಿ ಅಂತಕ್ಕಂತಹ ಒಂದು ಆತ್ಮವಿಶ್ವಾಸದ ಜೊತೆಯಲ್ಲಿ ನೀವು ಪ್ರಯಾಣವನ್ನು ಮಾಡಬೇಕು. ಮಾನಸಿಕವಾಗಿ ಸಿದ್ಧತೆ ಇರೋದಿಲ್ಲ, ಎಲ್ಲೋ ಹೋಗ್ತಾ ಇದ್ದೀನಿ ಆದರೆ ಆಯಿತು ಹೋದರೆ ಹೋಯಿತು ಅಂತಕ್ಕಂತಹ ತಾತ್ಸಾರ ಧೋರಣೆ ಭಾವನೆಗಳು ಮನಸ್ಸಿನಲ್ಲಿ ಬಂದರೆ ಆ ಪ್ರಯಾಣ ವ್ಯರ್ಥವಾದೀತು ಅನ್ನುವಂತಹ ಕಳಕಳಿ. ಹಾಗಾಗಿ ಅದನ್ನು ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾದಂಥದ್ದು ಮುಖ್ಯವಾಗತ್ತೆ. ಯಾವಾಗ ಆ ಗಮನ ಇರುವುದಿಲ್ಲ ಆವಾಗ ಅಷ್ಟೊಂದು ಫಲ ಉತ್ತಮವಾಗಿ ನಿಮಗೆ ಸಿಕ್ಕದೇ ಇರತಕ್ಕಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮೀನರಾಶಿ ರಾಜಕಾರಣಿಗಳಿಗೆ, ರಾಜಕೀಯ ಸಂಪರ್ಕ ಇರತಕ್ಕಂಥವ್ರಿಗೆ ಉತ್ತಮವಾದಂತಹ ಸ್ಥಾನ ಮಾನ ಸಿಕ್ಕುವಂತಹ ಸೂಚನೆ. ಇವತ್ತೇ ಏನೋ ಸಿಕ್ಕಿಬಿಡುತ್ತೆ ಅಂತ ಅಲ್ಲ, ಆ ಸೂಚನೆಗಳು ಬಲವಾಗ್ತಾ ಹೋಗುತ್ತೆ. ಅದಕ್ಕೆ ಪೂರಕವಾದಂತಹ ಮಾತುಕತೆ ಬರುತ್ತೆ, ಪೂರಕವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಎಲ್ಲ ಕಡೆಯಲ್ಲೂ ಅದೇ ವಿಚಾರ ಚರ್ಚೆಯಾದಾಗ ಮನಸ್ಸಿಗೆ ಏನೋ ಒಂದು ರೀತಿಯ ಖುಷಿ, ಹೊರಗಡೆ ಹೇಳ್ಕೊಳ್ಳಿಕ್ಕಾಗದೇ ಇರಬಹುದು, ಆದರೆ ಆ ಆಂತರಿಕವಾದಂತಹ ಆನಂದ ಏನಿದೆ ಅದು ನಿಮ್ಮನ್ನು ಒಂದು ರೀತಿಯಲ್ಲಿ ನಿಮ್ಮ ಅಪೇಕ್ಷಿತ ವಿಷಯದಲ್ಲಿ ಗಟ್ಟಿಗರನ್ನಾಗಿ ಮಾಡ್ತಾ ಹೋಗುತ್ತೆ. ಇದನ್ನು ಸರಿಯಾಗಿ ತಿಳಿದು ಆನಂದಿಸಬೇಕಾದಂತಹ ಸಮಯ. ಅಪರಿಚಿತವಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಮಾತಿಗೆ ಮಾತು ಬೆಳೆದು ಹಲ್ಲೆಗೊಳಗಾಗುವಂತಹ ಸೂಚನೆಗಳಿದೆ. ಯಾರೋ ಬಂದು ಹೊಡೆದು ಬಿಡ್ತಾರೆ, ಯಾರೋ ಬಂದು ಏನೋ ಮಾಡಿಬಿಡ್ತಾರೆ ಅನ್ನುವಂತಹ ಆತಂಕ ಏನು ಬೇಡ. ಯಾವ ವ್ಯಕ್ತಿಯ ಜೊತೆಗೆ ನೀವು ಮಾತಾಡ್ತಾ ಇದ್ದೀರಿ ಅಂತಕ್ಕಂತಹ ಒಂದು ಆ ಸಣ್ಣ ಮಟ್ಟದ ವಿವೇಕ ನಿಮ್ಮಲ್ಲಿ ಇದ್ದು ಬಿಟ್ಟರೆ ಯಾವುದೇ ತಪ್ಪಿಗೆ ತೊಂದರೆಗೆ ಕಾರಣ ಆಗದೇ ಇರತಕ್ಕಂಥದ್ದು. ಮಾನಸಿಕವಾಗಿ ಏನೋ ಅತೃಪ್ತರಾಗಿರ್ತೀರಿ, ಯಾವ ವಿಷಯದಲ್ಲಿ ಹಿಂದೆ ನಡೆದ ಯಾವುದೋ ಘಟನೆ ನಿಮಗೆ ಮರುಕಳಿಸ್ಬೋದು, ಅದು ನಿಮಗೆ ಅತೃಪ್ತಿಯನ್ನು ತರುವಂಥದ್ದಾಗುತ್ತೆ. ಕೆಲಸದ ನಿಮಿತ್ತವಾಗಿ ದೂರಿನ ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಅನಿವಾರ್ಯವಾದರೆ ಇವತ್ತೇ ಆ ಪ್ರಯಾಣವೂ ಕೂಡ ಆಗಬಹುದು ಅನ್ನುವಂಥದ್ದು. ನಿಮ್ಮ ಶಿಸ್ತುಬದ್ಧವಾದಂತಹ ಜೀವನದ ಕೊರತೆಯಿಂದ ಆರ್ಥಿಕ ಸ್ಥಿತಿಯಾಗಲಿ, ಅದು ಬೇರೆ ವ್ಯವಹಾರದ ದೃಷ್ಟಿಯಿಂದ ಒಂದಷ್ಟು ಅಸ್ತವ್ಯಸ್ತ ಆ ಕಡೆ ಈ ಕಡೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಯಾವಾಗಲೂ ಕೂಡ ಕೆಲವು ವಿಚಾರಗಳಲ್ಲಿ ಒಂದೇ ರೀತಿಯ ಶಿಸ್ತನ್ನು ಕಾಪಾಡಿಕೊಂಡು ಬರಬೇಕಾಗತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಆಂಜನೇಯನನ್ನು ಗಮನಿಸಿದಾಗ ಅವನಿಗೆ ಬೇರೆ ಏನೇ ಇರಲಿ ವಾತಾವರಣ ಅಥವಾ ಅವನು ಸಾಧನೆ ಮಾಡಬೇಕಾದಂಥದ್ದು, ಅವನಿಗೆ ಸವಾಲುಗಳು ಎದುರಾಗುವಂಥದ್ದು ಏನೇ ಇದ್ದರೂ ಆ ಸ್ವಾಮಿ ನಿಷ್ಠೆ ಇದೆಯಲ್ಲ ಅದು ಪ್ರತಿ ಕೂಡ ಹಾಗೆ ಇರುವಂಥದ್ದು. ಆ ರೀತಿಯಲ್ಲಿ ನಿಮಗೂ ಕೂಡ ನಿರ್ದಿಷ್ಟವಾದಂತಹ ಶಿಸ್ತು ಕೆಲವು ವಿಚಾರದಲ್ಲಿ ಇರಲೇಬೇಕಾಗತ್ತೆ. ಶುಭವಾಗಿ.